ಕನ್ನಡ ಕಥೆ ಸೂರ್ಯ ಮತ್ತು ಗಾಳಿ. ಚಳಿಗಾಲದ ಒಂದು ದಿನ ಸೂರ್ಯ ಮತ್ತು ಗಾಳಿ ಇವರಿಬ್ಬರ ಮಧ್ಯೆ ಒಂದು ವಾಗ್ವಾದ ಉಂಟಾಗುತ್ತೆ. ಏನಂತಂದರೆ ಯಾರು ಹೆಚ್ಚು ಬಲಶಾಲಿ ಅಂತ. ಚಳಿಗಾಲದ ಒಂದು ದಿನ ಗಾಳಿ ಮತ್ತು ಸೂರ್ಯ ಇವರಿಬ್ಬರಲ್ಲಿ ಯಾರು ಹೆಚ್ಚು ಬಲಶಾಲಿ ಎಂಬ ವಾಗ್ವಾದ ಉಂಟಾಗುತ್ತದೆ. ಗಾಳಿ ಹೇಳುತ್ತೆ ನಾನು ಹೆಚ್ಚು ಬಲಶಾಲಿ ಅಂತ, ಸೂರ್ಯ ಹೇಳ್ತಾರೆ ನಾನು ಹೆಚ್ಚು ಬಲಶಾಲಿ ಅಂತ. ಈಗ ಇದನ್ನು ಕಂಡುಹಿಡಿಯುವುದು ಹೇಗೆ ಅಂತ ಇಬ್ಬರು ವಿಚಾರ ಮಾಡ್ತಾರೆ. ಅಷ್ಟರಲ್ಲಿ ಅಲ್ಲಿ ಒಬ್ಬ ಅಪರಿಚಿತ ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಅಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ಕಂಬಳಿ ಹೊದ್ದುಕೊಂಡು ಹೋಗುವುದು ಕಾಣಿಸುತ್ತದೆ. ಇಬ್ಬರು ವಾಗ್ವಾದ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿ ಹೋಗೋದು ಕಾಣುತ್ತೆ ಕಂಬಳಿ ಹೊದ್ಕೊಂಡು. ಅವರಿಗೆ ಒಂದು ಉಪಾಯ ಹೊಳೆಯುತ್ತೆ. ಆಗ ಅವರಿಗೆ ಯಾರು ಹೆಚ್ಚು ಬಲಶಾಲಿ ಅಂತ ಕಂಡುಹಿಡಲಿಕ್ಕೆ ಒಂದು ತೀರ್ಮಾನಕ್ಕೆ ಬರ್ತಾರೆ. ಆಗ ಅವರು ಒಂದು ತೀರ್ಮಾನಕ್ಕೆ ಬರ್ತಾರೆ. ಬರುತ್ತಾರೆ. ಏನದು ಅಂತಂದರೆ ಆ ವ್ಯಕ್ತಿ ಹೊದ್ದುಕೊಂಡಿರೋ ಕಂಬಳಿನ ಮೊದಲು ಯಾರು ತೆಗೆಯೋ ಹಾಗೆ ಮಾಡ್ತಾರೆ ಅವರು ಹೆಚ್ಚು ಬಲಶಾಲಿ ಅಂತ. ಇಬ್ಬರಲ್ಲಿ ಯಾರು ಆ ವ್ಯಕ್ತಿಯು ಕಂಬಳಿಯನ್ನು ತೆಗೆಯುವಂತೆ ಮಾಡುತ್ತಾರೋ ಅವರೇ ಹೆಚ್ಚು ಬಲಶಾಲಿ. ಸರಿ, ಮೊದಲು ಗಾಳಿ ಬೀಸಲಿಕ್ಕೆ ಶುರುವಾಗುತ್ತೆ. ರಭಸದಿಂದ ಬೀಸಲಿಕ್ಕೆ ಶುರು ಮಾಡುತ್ತೆ. ಆದರೂ ಆ ವ್ಯಕ್ತಿ ಕಂಬಳಿಯನ್ನು ತೆಗೆಯೋದಿಲ್ಲ, ಇನ್ನೂ ಗಟ್ಟಿಯಾಗಿ ಹಿಡ್ಕೊಳ್ತಾರೆ. ಆಗ ಗಾಳಿ ಇನ್ನೂ ಹೆಚ್ಚು ಜೋರಾಗಿ ರಭಸವಾಗಿ ಬೀಸುತ್ತೆ. ಆದರೂ ಕೂಡ ಇನ್ನೂ ಹೆಚ್ಚು ಗಟ್ಟಿಯಾಗಿ ಆ ವ್ಯಕ್ತಿ ಆ ಕಂಬಳಿಯನ್ನು ಹಿಡ್ಕೊಳ್ತಾನೆ ಎರಡೂ ಕೈಯಿಂದ. ಈಗ ಮೊದಲ ಸರದಿ ಗಾಳಿದು. ಮೊದಲು ಗಾಳಿಯ ಸರದಿ. ಗಾಳಿ ಆ ವ್ಯಕ್ತಿಯು
ಕಂಬಳಿಯನ್ನು ತೆಗೆಯುವಂತೆ ಮಾಡಲು ರಭಸದಿಂದ ಬೀಸಲು ಪ್ರಾರಂಭಿಸುತ್ತದೆ. ಆದರೆ ಆ ವ್ಯಕ್ತಿಯು ಕಂಬಳಿಯನ್ನು ತೆಗೆಯುವ ಬದಲು ಅದನ್ನು ಇನ್ನೂ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾನೆ. ಗಾಳಿಯು ಜೋರಾಗಿ ಬೀಸಿದಂತೆಲ್ಲ ಆ ವ್ಯಕ್ತಿಯು ಕಂಬಳಿಯನ್ನು ಎರಡೂ ಕೈಗಳಿಂದ ಇನ್ನೂ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾನೆ. ಅಲ್ಲಿಗೆ ಗಾಳಿಯು ಅವನ ಕಂಬಳಿನ ತೆಗೆಸೋದ್ರಲ್ಲಿ ವಿಫಲವಾಗುತ್ತದೆ. ಹೀಗಾಗಿ ಗಾಳಿಯು ತನ್ನ ಪ್ರಯತ್ನದಲ್ಲಿ ಸೋಲುತ್ತದೆ. ಈಗ ಸೂರ್ಯನ ಸರದಿ. ಈಗ ಸೂರ್ಯನ ಸರದಿ. ಸೂರ್ಯ ನಿಧಾನವಾಗಿ ಮೇಲೇರುತ್ತಿದ್ದಂತೆ ಮಂಜು ಕರಗಲಾರಂಭಿಸುತ್ತದೆ. ಅಂದರೆ ಸೂರ್ಯ ನಿಧಾನವಾಗಿ ಉದಯವಾದ ಕೂಡಲೇ ಅದರ ಕಿರಣಗಳ ಮತ್ತು ಅದರ ನಿಧಾನವಾದ ಶಾಖಕ್ಕೆ ಮಂಜು ಕರಗಲಾರಂಭಿಸುತ್ತದೆ. ಹಾಗೆ ಇನ್ನೂ ಸ್ವಲ್ಪ ಹೊತ್ತಿನಲ್ಲಿ ಹಾಗೆ ಚಳಿಯು ಕಡಿಮೆ ಆಗುತ್ತೆ. ನಿಧಾನವಾಗಿ ಬಿಸಿಲು ಏರುತ್ತಿದ್ದಂತೆ ಆ ಅಪರಿಚಿತ ವ್ಯಕ್ತಿಯು
ಕಂಬಳಿಯನ್ನು ತೆಗೆದುಬಿಡ್ತಾನೆ. ಕಂಬಳಿಯನ್ನು ತೆಗೆಯುತ್ತಾನೆ. ಹೀಗೆ ಈ ಪಂದ್ಯದಲ್ಲಿ ಸೂರ್ಯ ಜಯಗಳಿಸುತ್ತಾರೆ. ಕಥೆಯ ನೀತಿ ಏನು? ಕಥೆಯ ನೀತಿ ಅಂದರೆ ಸೌಮ್ಯತೆಯು ಬಲಪ್ರಯೋಗಕ್ಕಿಂತ ಉತ್ತಮ. ಅಂದರೆ ಯಾವುದೇ ಕೆಲಸವನ್ನು ಕಠಿಣವಾದ ವಿಧಾನಗಳಿಗಿಂತ ಅಥವಾ ಬಲಪ್ರಯೋಗದಿಂದ ಮಾಡಿಸುವುದರ ಬದಲು ಪ್ರೀತಿ ತಾಳ್ಮೆಯಿಂದ ಸೌಮ್ಯವಾಗಿ ಹೇಳಿದರೆ ಅಂಥ ದೊಡ್ಡ ಕೆಲಸವನ್ನಾದರೂ ಮಾಡಿಸಬಹುದು. ಈ ಕಥೆ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ವೀಕ್ಷಕರೇ, ನೀವು ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನಿಮಗೆ ಕನ್ನಡದ ಬಗ್ಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ ನೋಡಿ ಅಥವಾ ಯೂಟ್ಯೂಬ್ನಲ್ಲಿ @RNmiskin2467 ಅಂತ ಸರ್ಚ್ ಮಾಡಿ. ನಾನೀಗಾಗಲೇ ಕನ್ನಡ ವರ್ಣಮಾಲೆ, ಕಾಗುಣಿತ, ಹಾಗೆ ಪದಗಳು 2, 3, 4, 5 ಅಕ್ಷರ ಪದಗಳು, ಒತ್ತಕ್ಷರ ಪದಗಳು, ಕನ್ನಡ ಅಂಕಿಗಳು, ಹೀಗೆ ಇವೆಲ್ಲವೂ ಈಗಾಗಲೇ ನಾನು ಅಪ್ಲೋಡ್ ಮಾಡಿರುವಂಥ ವಿಡಿಯೋಗಳು. ಆಸಕ್ತಿ ಇರುವವರು ನೋಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. Viewers, if you are watching our videos for the first time, if you want more videos about Kannada, please check out description or search for our channel @RNmiskin2467 on YouTube. Let's meet in the next video. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.